ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ಇವತ್ತು ಕಡೆ ದಿನದ ಪ್ರಚಾರ ಮಾಡ್ತಾ ಇದ್ದಾರೆ. ಬಿರುಸಿನ ಪ್ರಚಾರದಲ್ಲಿ ಬೆಳಿಗ್ಗೆಯಿಂದ ಇಡೀ ದಿನದವರೆಗೂ ಕೂಡ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಮತದಾರರನ್ನ ಸೆಳೆಯಕ್ಕೆ. ಖುದ್ದು ಅವ್ರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಇವತ್ತು ಕಡೆ ದಿನದ ಪ್ರಚಾರ ಮಾಡಿದ್ರೆ ಹೇಗಿದೆ ಸರ್ ಮತದಾರರ ರೆಸ್ಪಾನ್ಸ್? ಬೆಳಿಗ್ಗೆ ನಾನು ಚಾಮರಾಜಪೇಟೆ ಕ್ಷೇತ್ರಕ್ಕೆ ಹೋಗಿದ್ದೆ ಸಮೀರ್ ಅಹಮದ್ ಸಾಹೇಬ್ರ ಜೊತೆ. ಇವಾಗ ಶಾಂತಿನಗರ ಹಾರಿಸ್ ಸಾಹೇಬ್ರ ಜೊತೆ ಕ್ಯಾಂಪೇನ್ ಮಾಡ್ತಾ ತಾವು ನೋಡ್ತಾ ಇದ್ದೀರಾ ಜನರು ಎಷ್ಟು ಸಂಖ್ಯೆಯಿಂದ ಬರ್ತಾ ಇರ್ತಾರೆ. ಇಲ್ಲಿ ರ್ಯಾಲೀಸು ಸಿಕ್ಕಾಪಟ್ಟೆ ಜನ ಸೇರ್ತಾ ಇದ್ದಾರೆ. ನನ್ನ ಪ್ರಕಾರ ಒಂದು ಕಾಂಗ್ರೆಸ್ ಹಳೆ ಆಗಿದೆ, ಇಲ್ಲಿ ಕಾಂಗ್ರೆಸ್ ವೇವ್ ಇದೆ. ಜನ ಬದಲಾವಣೆ ಬಯಸಿದಾರ ಸರ್ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಹಾಯ ಮಾಡ್ಬೇಕಂತ? ಖಂಡಿತ ಎಲ್ಲೋದ್ರೂ ಹೇಳ್ತಾರೆ. ನಮ್ಮ 5 ಗ್ಯಾರಂಟೀಸ್ ಏನು ಕೊಟ್ಟಿದ್ದೀವಿ ಅದು ಬಯಸ್ತಾರೆ. ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸಾಹೇಬ್ ಸರ್ಕಾರ, ಎಲ್ಲ ಜನ ನಮ್ಮ 10 ತಿಂಗಳಲ್ಲಿ ಏನು ಕೆಲಸ ಮಾಡಿದ್ದೀವಿ ಅದು ತುಂಬ ಜನರಿಗೆ ಒಳ್ಳೆ ಸಂತೋಷ ಇದೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ಸ್ಥಳೀಯ ಸಮಸ್ಯೆಗಳ ವಿಚಾರ ಕುರಿತಂತೆ ಚರ್ಚೆ ಮಾಡ್ತಾ ಇದ್ದಾರೆ ಅಥವಾ ರಾಷ್ಟ್ರೀಯ ಸಮಸ್ಯೆಗಳು, ಈಗ ಮೋದಿ ವಿಚಾರ ಏನಾದರೂ ಚರ್ಚೆ ಆಗ್ತಾ ಇದೆ? ಸ್ಥಳೀಯ ಸಮಸ್ಯೆನೂ ಆಗ್ತಾ ಇದೆ, ಎಲ್ಲ ಕೇಳ್ತಾವ್ರೆ. ನಮ್ಮ ಎಲೆಕ್ಟೆಡ್ ಪಾರ್ಲಿಮೆಂಟೇರಿಯನ್ ಕಾಣ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ನಾನ್ ಫ್ರೆಶ್ ಫೇಸ್ ಅಂತ 15 ಇಯರ್ಸಿಂದ ಅವರಿದ್ದಾರೆ. ಇವಾಗ ನೋಡ್ಬೇಕು ಅವ್ರ ವಿಷನ್ ಏನಿದೆ, ನನ್ನಿದೆ ವಿಷನ್ ಏನಿದೆ, ಅದು ಜನರು ತಯಾರು ಮಾಡ್ತಾರೆ. ಯಾರು ಬೇಕು? ನಾವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ ಸರ್? ಈ 100%. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಮನ್ಸೂರ್ ಅಲಿ ಖಾನ್ ಅವರ ಮಾತು. ಜನ ಈ ಬಾರಿ ಬದಲಾವಣೆಯನ್ನ ಬೆಳೆಸಿದ್ದಾರೆ. ನಾನು 100ಕ್ಕೆ 100ರಷ್ಟು ಗೆಲ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.